ಲ ಹಾಲು ಕುಡಿಯೋದು ನೀನು ಕಾಫಿ ಕುಡಿಯೋದು ಪಟಾಗಿದೆಯಾ? ಹಾಲು ಕುಡಿಯವ. ನನ್ನ ಕಾಪಿನ ಚಂದ. ಜಾಸ್ತಿ ಕುಡಿಬಾರ್ದು, ಒಂದೊಂಚೂರು ಹಾಲು ಕುಡಿಯವ. ನಿಮ್ಮ ಕಮಲ ಮಾತೆ ಅಂತ ಬೂಸ್ಟ್ ಅನ್ಕೊಂಡು ತಂದು ಮಡಿಕೊಂಡವಳು ನೋಡು, ಅದನ್ನ ಹಾಕಿಸ್ಕೊಂಡು ಒಂದೊಂಚೂರು ಕುಡಿ, ದಪ್ಪಾಗುವೆ. ಬಿರ್ಬಿನ್ ದಪ್ಪ ಅಲ್ಲ. ಚಿನ್ನಕ್ಕನ ಮಗಳು ಮದುವೆ ಹಾಕಿಲ್ವಾ? ಬಿರ್ಬಿರು ಉದ್ದ ಆದ್ರೆ ಚಿನ್ನಕ್ಕನ ಮಗಳು ಮದುವೆ ಆಗೋದು. ಅದಿಯಾ ಅಕ್ಕನ ಮಗಳ? ಆಗುವೆ ಬಿರ್ಬಿರ್ನೆ ಉದ್ದಾಗು. ಆದಿಲ್ಲ ಚಿನ್ನ, ಅದಿ ಅಕ್ಕನ ಮಗಳ ಮದುವೆ. ಆಯ್ತೀನಿ. ಆಯ್ತು ಆಗುವೆ ಬಿಡವ. ಇಲ್ಲ ನಿಮ್ಮ ಜಯಜ್ಜಿ ಎಲ್ಲರೂ ಮಾತಾಡ್ಸಿದ್ಲ, ನಿನ್ನೆ ಬಂದಿಲ್ಲ ಮನೆ ತಕ್ಕೆ? ಇಲ್ಲ ಬಂದೇ ಇಲ್ಲ. ಬಂದಿಲ್ಲ ಅಲ್ಲ, ಅವಳು ಕಳಿಸೂಡ. ಹಿಂಗ ಅವ ಅಮ್ಮ ಬರ್ಬೇಕು ತಾನೆ? ಬರೋದಾರ ಇರ್ಲ ಹಾಕಿ ಮುಗಿನಾರೆ ಮಾತಾಡ್ಸಕ್ ಬರ್ಬೇಕು ತಾನೆ? ಬಂದಿದ್ದಾಳು ನೋಡು ಮಾತಾಡ್ಸಕ್ಕೆ ಅಂದ್ಬಿಟ್ಟು. ಅಯ್ಯೋ ಬರೋದಾರ ಇರ್ಲಿ ಬಿಟ್ಟಾಕತ್ತೆ, ನಾವಿಲ್ಲೋ ನೋಡ್ಕೊಳಕಾಯ್ತದೆ. ಅಲ್ಲಕ್ಕಂತ ಈ ಹೇಳ್ತೀಯಲ್ಲ, ಅವಳಗಾರ ಜ್ಞಾನ ಬೇಡವಾ ಅವಳಿಗೆ? ಒಂದು ಫೋನ್ ಮಾಡಿ ಮಗಿನ ಕುಟ್ಟು ಮಾತಾಡಿದ್ದಾಳೆ. ನಾವೇನೀಗ ಬಂದವ್ರ ಕುಟ್ಟ ಚಾಡಿ ಹೇಳ್ಬಿಟ್ಟು ಕಳಿಸಿದ್ವಾ? ಏನಂತ ಹೇಳ್ದ ನಾವು? ಏನಂತ ಹೇಳ್ದು ತಾಯಿ? ಜ್ಞಾನ ಬೇಡವಾ ಒಂಚೂರೇ? ಅಯ್ಯೋ ಇಲ್ದಾರ ಇರ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗದು? ಅವ್ರಿಗೆ ಬೇಡ ಅಂತ ನಾವು ಬಿಟ್ಟಾಕದ? ನೋಡ್ಕೊಳಕಾಯ್ತದೆ ಬಿಡಿ ತಾಯಿ. ನಾನು ಮಾತ್ರವ ಯಾವುದೇ ಕಾರಣಕ್ಕೂ ಅವಳಿಗೊಂದು ಕುಂಟೆ ಜಮೀನು ನಾನು ಕೊಡಕ್ಕಿಲ್ಲಕಂತಾಯಿ. ಈಗ ಅವಳು ಇಲ್ಲಿ ಇದ್ಕೊಂಡು ಮಗಿನ ಸಾಕೊಂಡು ಇಲ್ಲಿರಲಿ, ಇಲ್ಲರ ಅಲ್ಲೇ ಇರಲಿ. ಮಗಿನ ಸಾಕೊಂಡು ಹೋಗೋದಾಗಿದ್ರೆ ನಾನು ಏನಾರು ಮಾಡ್ಬೋದಾಗಿತ್ತು. ನಾನಂತೂ ಅವಳು ಕೊಡೋಕ್ಕಿಲ್ಲ. ಮಗಿನ ಹೆಸರು ಬೇಕಾದ್ರೆ ಮಾಡೋದಾಗ್ಲಿ. 5 ಎಕರೆ ನಿನ್ಗೆ 2.5, ಇವ್ನಿಗೆ 2.5. ಅವಳಿಗೆ ಮಾತ್ರವ ನಾನು ಒಂದು ಕುಂಟೆನೂ ಕೊಡೋಕ್ಕಿಲ್ಲ ನಾನು. ಅಲ್ಲಕ್ಕನತ್ತೆ ಅವಳಿಗೆ ಕತೆ ಕೊಡೋಕೋದಿರಿ? ಅವಳಿಗೆ ಕೊಡೋಕೋದಿರಿ? ಸರಿ ಬಿಡಿ, ಅವಳು ಕೊಡಿ. ಅವಳಿಗೆ ನೇರ ಮನೆಯಾಗ ಮದುವೆ ಆಗ್ಬಿಟ್ಟು ಹೋಗೋಳಿಗೆ ಮಗಿನ ಹೆಸರು ಮಾಡೋದ್ರಾಯ್ತದೆ. ಸುಮ್ಕಿರಿ, ನನಗೂ ಬೇಡ. ನನಗೆ ದೇವ್ರಣೆಗುವೆ ನಾನೇನು ಉಣ್ಬೇಕಾಗಿತ್ತ? ನನ್ನ ಮಗನ ನಾನು ಸಾಕಂದ್ರೆ ನನ್ನ ಮಗನೇ ನನಗಂತೂ ತಿಟ್ಟಕ್ಕಿಲ್ಲ ಅಂದನ. ನನಗೆ ಬರೀ ಏನು ಮಾಡೋಕ್ಕೆ ಹೇಳಿ? ನನಗೆ ಆಸೆ ಪಡೋಕ್ಕಿಲ್ಲ. ನನಗೆ ಬೇಡಕ್ಕೋ ಬೇಡ. ನನ್ನ ಮಗಿಂತವೇ, ನನ್ನ ಮಗಿಗೆ ಅಲ್ಲಿ ಸುಮ್ಕಿರಿ. ಭಾಗನೇ ಮಾಡೋದು ಬೇಡ. 5 ಎಕರೆ ಜಮೀನವೇ ಅಲ್ವಾ ಇವಂತವೇ ಅಲ್ಲಿ. ಅವನೇ ನನ್ನ ನೋಡ್ಕೊಳಕ್ಕಿಲ್ವ? ನನ್ನ ಇಟ್ಟಾಕಿಲ್ಲ ಅಂದನ. ಆಗ್ತಾರೂ ಸಿಕ್ಕಿಲ್ಲ. ನಂದು ಹೆಂಗೋ ಕೂಲಿಯನ್ನು ಅಲ್ಲಿ ಮಾಡ್ಕೊಂಡು ನಾನು ಕಾಲ ಕಳಿತೀನಿ. ನನ್ನ ಮಗಿಗೆ ಆಗಲಿ. ನಾನು ಯಾವತ್ತೂ ಆಸ್ತಿಗೆ ಆಸೆ ಪಡೋವಳೆ ಅಲ್ಲ ನಾನು. ಅವನಿಗೆ ಇರಲಿ ಸುಮ್ಕಿರತ್ತೆ. ಆಮೇಲೆ ಮಗ ನಾನು ಹೇಳೋದು ಕೇಳು. ನಾನು ಇರಲಿ ಸಾಯ್ಲಿ, ಇದೊಂದು ಮಾತ ನೀವು ನಡ್ಸ್ಕೊಡ್ಲೇಬೇಕು ನನಗೆ. ಚಿನ್ನನ ಕುಟು ಅವತ್ತಂಗೆ ಅಂದೆ ನಾನು. ನೆಗಾಡ್ತಿದ್ಲು ಪುಟ್ಟಿ ಚಿನ್ನನ ಮಗಿನ್ಗೆ ಇವನಿಗೆ ಮಾಡ್ಕೊಂಡ್ರೆ ಅಕ್ಕನ ಮಗಳಾಯ್ತು, ಸಾಳವಳಿ ಆಯ್ತದೆ. ನನಗಿರಲಿ ಸಾಯ್ಲಿ, ಹೆಂಗಾರು ಮಾಡಿ ನೀವು ಮಾಡ್ಕೋಬೇಕು. ಮಾತ್ರವ ಮಾಡ್ಕೊಂಡು 5 ಎಕರೆನೂ ಆಯ್ತದೆ ಇವನಿಗೆ. ಅತ್ತಾಗೆ ಚಿನ್ನನ ಮಗಳು ಆಯಿತು, ಇತ್ತಾಗೆ ಇವನಿಗೂ ಆಯಿತು. ದೂರದವ್ರನ್ನ ಯಾರನ್ನೋ ಗೊತ್ತಿಲ್ಲದ್ರ ತಗೊಬಂದು ವನವಾಸ ತದ್ಕಿಂತವ ಇವನ್ನೇ ಅಚ್ಚುಕಟ್ಟಾಗಿ ಮದುವೆ ಮಾಡಿದ್ರೆ ಚಿನ್ನೂ ಅವೇಣ್ಣನ ಮದುವೆ ಮಾಡಿದ್ರು ಚೆನ್ನಾಗಿರ್ತಾರೆ. ಬೇರೆ ತವೆ ಆಗ್ತಿರ್ಬೇಕು, ನಮ್ಮದು ತಮ್ಮದಾಗದೆ. ಅಯ್ಯೋ ಆಯ್ಸೋರಾಗೆ ಕೊಡಲಿ, ಸುಮ್ಮನಿರತ್ತೆ. ಆಯ್ಸೋರಾಗೆ ಕೊಡಲಿ. ಅವಳು ಅವಳು ಆಸೆ ಮಾಡ್ತಾಳೆ ಸುಮ್ಕಿರಿ. ಇವ ಇದನ್ನು ಹೊಸಿ ಆಸೆ ಮಾಡಲ್ಲ. ಅಪ್ಪನಂಗೆ ಅವನೇ ಅಂತವ. ಹೊಸಿ ಆಸೆ ಮಾಡೋಕ್ಕಿಲ್ಲ, ಕೊಡ್ತಾಳೆ ಕತೆ. ಸುಮ್ಮನಿರಿ. ಅವಳು ಹಂಗೆ ಅಂತಿದ್ಲು ಕಂತೆ. ಮಾಡ್ತೀನಿ ಕಣಮ್ಮ ಅವತ್ತಂಗೆ ಅಂದ್ರಂತಲ್ಲ ನೀವು, ಅದಕ್ಕೆ ಮಾಡ್ತೀನಿ ಕಣವ ಅಂತ ಅಂದ್ಲು. ಈ ಮಗಿನ ಮಾತ್ರ ನಾನು ಸತ್ರು ನೀನು ಅತ್ತಂತ್ರ ಮಾಡಬೇಡ ಕಂಬ್ಲಿ, ನಿಂದ ಅಮ್ಮಯ್ಯ ಅಂತೀನಿ. ನನ್ನ ಮಗನ ನೋಡ್ದಂಗೆ ಆಯ್ತದೆ ನನಗೆ. ಅವಳು ಕಳಿಸೋಡ ಅವಳನ್ನ. ಅವಳ ಕರುಣೆ ಇಲ್ದ ಬಯಲು ಮುಣ್ಣಾಕ. ನನ್ನ ಮಗನ ನೋಡಿದ್ರು ಒಟ್ಟುರಿಕಿಲ್ವಾಗ. ನನಗೆ ಕಳ್ಳು ಚುರುಕತ್ತದೆ ಕತ್ತೆ. ನನ್ನ ಮಗನ ನೋಡಿದ್ರೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ ಅನ್ನಂಗೆ ನನ್ನ ಮಗಿನ ಹಿಂಗೆ ಮಾಡೋಬಿಟ್ಲಲ್ಲ ತಾಯಿ. ಅವಳ ಮದುವೆ ಆಗಲಿ ಬೇಡ ಅನ್ನಕ್ಕಿಲ್ಲ. ಈ ಮಗಿನ ಅರೆಯ ಈ ಮಗಿಗೆ ಅನಾಥನ ಮಾಡೋಂಥದ್ದು ಏನಿತ್ತು ಕಂಬ್ಲಿ? ಏನಿತ್ತು ಹೇಳೇನೆ? ಈಗ ಮಾಡ್ಬಿಟ್ಲ. ನನಗೆ ಹೊಟ್ಟೆ ಉರಿತದೆ ಕಣವ, ಹೊಟ್ಟೆ ಉರಿತದೆ. ಅಜ್ಜಿ ಸುಮ್ಮನಿರಜ್ಜಿ, ಹೇಳ್ಬೇಡ ನೀನು. ನಿಂದ ಅಮ್ಮ ಯಾಕಂದ್ ಕಂಬ್ಲಿ. ನನಗಿರ್ಲಿ ಇಲ್ದ ಹೋಗ್ಲಿ ಕಣವ. ಆ ಮಗಿನೂ ಮಾತ್ರವ ಯಾವುದೇ ಕಾರಣಕ್ಕೂ ನೀನು ಚೆನ್ನಾಗಿ ನೋಡ್ಕೋಬೇಕು ಕಣವ. ಮಾತೆ ಹೇಳ್ಬೇಡಿ, ಸುಮ್ಮನಿರಿ ಅಂತ ಹೇಳ್ಬೇಡಿ. ನನಗೆ ಗೊತ್ತಿಲ್ಲ, ದೇವ್ರ ನನಗೆ ನಾನು ಚೆನ್ನಾಗಿ ನೋಡ್ಕೊತೀನಿ. ನನ್ನ ಮೇಲೆ ಭರವಸೆ ಇಡ್ರತ್ತೆ.
ನನ್ನ ಮೇಲೆ ಭರವಸೆ ಇಡಿ. ನೋಡಿ ನಾನು ಪಡಬಾರ್ದು ದುರಾಸೆ ಪಟ್ಟೆ, ಪಡಬಾರ್ದು ಎಲ್ಲಾನು ಪಟ್ಟು, ಪಡಬಾರ್ದು ದುರಾಸೆ ನಾನು ಪಟ್ಟೆ. ಈಗ ಇವತ್ತು ಯಾವುದು ಬೇಡ ಅಂತ ತೊರೆದ್ಬಿಟ್ಟು ಕುಂತೀವಿ ಕಣತೆ. ನಾನು ನಿಜವಾಗ್ಲೂ ನನಗೆ ಯಾವ ದುಡ್ಡಿನ ಮೇಲೂ ವ್ಯಾಮೋಹ ಇಲ್ಲ, ಯಾವ್ದ್ರ ಮೇಲೂ ನನಗೆ ವ್ಯಾಮೋಹ ಇಲ್ಲ. ನೆಮ್ಮದಿಯಾಗಿ ನಾನು ಗೇಯ್ಕೋಬೇಕು, ನಾನು ಉಣ್ಬೇಕು, ಕೂಲಿ ಮಾಡ್ಕೊಂಡ್ರು ನೆಮ್ಮದಿ ಬೇಕು ಅನ್ಕೊಂಡು ನಾನು ನೆಮ್ಮದಿಯಿಂದ ಇವನಿ. ದೇವ್ರ ಹಣೆಗೂ ನಾನು ಚೆನ್ನಾಗಿ ನೋಡ್ಕೊತೀನಿ. ನೀವು ಅದಕ್ಕೆಲ್ಲ ಯತ್ನೆ ಮಾಡಕ್ಕೆ ಹೋಗ್ಬಿಡಿ, ಅಳುಬೇಡಿ, ಸುಮ್ಮನಿರಿ. ಅದೇ ಸುಮ್ಮನಿರಜಿ ಅಳ್ಬೇಡ, ಅದೇ ಸುಮ್ಮನಿರಿ. ಹತ್ರ ನೀವು ಅವನು ಅಳ್ತಾನೆ, ಸುಮ್ಮನಿರತ್ತೆ. ಅಳಕಿಲ್ಲ ಅಳಕಿಲ್ಲ ಕಣ, ಯಾಕತ್ತಿ? ಚೆನ್ನಾಗಿ ಓದಬೇಕು ಕಣ್ ಮಗನೇ, ಚೆನ್ನಾಗಿ ಓದಬೇಕು ಆಯಿತಾ. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇಂಥವ್ರ ಮಕ್ಳಂತೆ ಈಗ ಕೆಟ್ಟವಂತೆ ಅಂತ ಅನ್ಸ್ಕೊಬೇಡ್ದು, ಒಳ್ಳೇದಾಗಿ ಬಾಳ್ಬೇಕು ಕಣವ. ನನ್ನ ಮಗ ಗಾರೆ ಕೆಲಸ ಮಾಡಿದ್ರು ಒಬ್ರ ಕೈಲಿ ಒಂದು ಅನ್ಸ್ಕೊಂಬಾಳ್ದವನಲ್ಲ. ಅಯ್ಯೋ ಇವತ್ತಿಗೂ ಸಾವಿತ್ರಕ್ಕನ ಮಗ ಪಾಪ ತಲೆ ತಗ್ಸ್ಕೊಂಡು ಒಬ್ರು ಕೊಟ್ಟು ಮಾತು ಹೆಂಗಸ್ರು ಕೊಟ್ಟು ಮಾತಾಡ್ತಿತ್ತಿಲ್ಲ. ಏನು ನನ್ನ ಕೆಲಸ ಆಯಿತು ಅಂತ ಪಾಡಾಯ್ತು ಅಂತ ಇದ್ದ ಪಾಪ ಹಿಂಗೆ ಆಗೋಯ್ತಲ್ಲ. ಈ ಚಿಕ್ಕ ವಯಸ್ಸಿಗೆ ಅಂದ್ಕೊಂಡು ಇವತ್ತಿಗೂ ಹೊಟ್ಟೆ ಹುರ್ಕತ್ತಾರೆ ನನ್ನ ಮಗನ ನೋಡಿ. ನನ್ನ ಮಗನ ನೋಡಿ ಇವತ್ತು ಹೊಟ್ಟೆ ಹುರ್ಕತ್ನೆ ಅನ್ಸ್ಕೊಂಡು. ಹಂಗೆ ನೀನು ಅಪ್ಪನಾಗೆ ಒಳ್ಳೇದು ಅನ್ಸ್ಕೊಳ್ಳು ಮಗನೇ. ಆಯ್ತು, ಒಳ್ಳೇದು ಅನ್ಸ್ಕೊತೀನಿ, ಚೆನ್ನಾಗಿ ಓದ್ತೀನಿ. ಅಜ್ಜಿ ನೀನು ಅಳ್ಬೇಡ, ಸುಮ್ಮನಿರು. ಅಳ್ಬೇಡ ಕಣಜ್ಜಿ, ನೀನು ಸುಮ್ಮನಿರಜ್ಜಿ, ಅಳ್ಬೇಡ ನೀನು. ಅಳಕ್ಕಿಲ್ಲ ನಾನು, ಅಳಕ್ಕಿಲ್ಲ ಕಂತೆ. ಚೆನ್ನಾಗಿರವ ನೀನು, ಚೆನ್ನಾಗಿರು ಮಗ. ಹೆಬ್ಬೆಟ್ಟು ಕೊಡ್ತಿದ್ರು ಕಣವ ಕಮ್ಲಿ, ಎಲ್ಲ ಹೆಂಗಸ್ರುಗಳೆಲ್ಲ ಹೋಯ್ತಿದ್ರು. ನಾನು ಕೊಟ್ಬಿಟ್ಟು ಬಂದೆ, ನೋಡು ಕೊಟ್ಬಿಟ್ರೆ. ನೋಡ್ತೀನಿ ತಡೀರಿ ಮತ್ತೆ. ಅದಾಗೆ ಹೆಬ್ಬೆಟ್ಟು ಕೊಟ್ಟಾದ್ರೆ ನಾಳೆ ಕೈಕಿ ತಗೊಳಕ್ಕೆ ಸರಿ ಆಯ್ತದೆ. ನಾಳೆ ಕೆಲ್ಸಕ್ಕೆ ಹೋಗ್ಬೇಕಾ? ಅವ ಇವರು ಮೆಣಸಿನಕಾಯಿ ಕುಯ್ಯಕ್ಕೆ ಹೇಳವ್ರೆ. ಇವರು ಯಾರು ಸತೀಶ್ ಸರ್ ಮನೆ ನೋಡದ ಏನಾರೇ ಕರೆದ್ರೆ ನೋಡ್ತೀನಿ, ಮುದ್ದೆ ಮೇಲೆ ಕುಯ್ತೀನಿ ಕಣಮ್ಮ ಅಂತ ಅಂದಾನೆ. ರೈಟ್ ಆದರೆ ಕುಯ್ಸಿದ್ರು ಮಾತ್ರ ಹೋಗ್ಬೇಕು, ಇಲ್ದಾರು ಹೋಗಂಗಿಲ್ಲ. ಯಾಕತ್ತೆ? ಇದು ನಾಳೆಗೆ ಶನಿವಾರ ಅಲ್ವವ, ಇವನು ಕರ್ಕೊಂಡು ಪದ್ಮನ ಮನೆಗಾರು ಓಟ್ ಬತ್ತೀನಿ. ಅವನಿಗೊಂಥರ ಬೇಜಾರಾಯ್ತದೆ. ನಾಳೆಗೆ ಹೋಗಿ ನಾಡ್ದಿದ್ದು ಸೋಮವಾರ ಎದ್ದು 6 ಗಂಟೆ ಬಸ್ಸು ಬಂದರೆ 8:30 9 ಗಂಟೆಗೆ ಬರ್ತೀನಿ. ನಾಷ್ಟಾಗಿಷ್ಟ ಅಲ್ಲೇ ಉಣ್ಕೊಂಡಿರ್ತದಲ್ಲ, ಬಂದ್ಬೇಕಾದ್ರೆ ಇಸ್ಕೊಲ್ ಕಳ್ಸಿದ್ರೆ ಸರಿ ಆಯ್ತದೆ ಅಂತ. ಓಟ್ ಪರಾಗಿ ಈಗೇನಂತೆ? ಓಟ್ ಪರಾಗ್ರತೆ ಬಂದಿಯ ನೀನು? ಇಲ್ಲ ಕಣು, ಹೋಗಿ ನಾನು ಬರೋಕಿಲ್ಲಕಂತೆ. ಓಟ್ ಪರಕ್ಕೆ ನೀವು ಮನೆ ತವ ಯಾರು ಇರಬೇಡ್ದ, ಅದಕ್ಕೆ ಓಟಾರು ಬರ್ತೀನಿ ಅಂತ. ನಾಳೆ ನೋಡ್ತೀನಿ, ನಾಳೆಗೆ ಸ್ಕೂಲ್ ಬಂದ್ಬಿಡ್ಲಿ, ಇವ್ನು ಸ್ಕೂಲಿಂದವ ಬಂದ್ಮೇಲೆ ಹೋಯ್ತೀನಿ. ಸರಿ ಅತ್ತೆ, ಆಯಿತು. ತಡೀರಿ ಮತ್ತೆ ಅಕ್ಕಿಗಾರೆ ಹೆಬ್ಬೆಟ್ಟು ಕೊಟ್ಟು ಬರ್ತೀನಿ. ಹೋಗು, ಕೊಟ್ಬಿಟ್ಟು ಬರೋಗೆ ಹೆಬ್ಬೆಟ್ಟು. ಇನ್ನೇನಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ಇನ್ನೇನು ಸಮಾಚಾರ? ಅಯ್ಯೋ ನೋಡೋ, ನನ್ನ ಮಗಿನ ಹೊಟ್ಟೆ ಉರಿತದೆ, ಏನು ಮಾಡಿರಿ? ಅಳ್ಬೇಡ್ದು ಮಗಿನ ಮುನ್ಗಡೆ ಅಂತ ಭಾಳ ಪ್ರಯತ್ನ ಪಡ್ತೀನಿ, ನನಗೆ ಸಾಧ್ಯನೇ ಆಯ್ತಲ್ಲ. ಏನು ಕರ್ಮ ಮಾಡಿತೋ ಏನೋ, ಇತ್ತಾಗ ಅಪ್ಪನ ಪ್ರೀತಿನೂ ಇಲ್ಲ, ಅವ್ನ ಪ್ರೀತಿನೂ ಇಲ್ಲ. ಆದೊಳಗೆ ಆ ಮಗಿನ ಮೇಲೆ ಜ್ಞಾನನೇ ಇಲ್ಲ. ಹಿಂಗೆ ಅವ್ರ ಸ್ವಾರ್ಥ ನೋಡ್ಕೊಂಡು ಹೊಂಟೋಗ್ಬಿಟ್ರೆ ಆ ಮಗಿನ ಪರಿಸ್ಥಿತಿ ಏನದು? ನನ್ನ ಮಗಿಂದ ಮದುವೆ ಆರಿ ನನಗೆ ಅದ್ರ ಬಗ್ಗೆ ಹೊಟ್ಟೆ ಉರಿ ಇಲ್ಲ. ಅಯ್ಯೋ ಏನೋ ಅವಳು ಭಾಳ ಕೆಟ್ಟೋಗಿತ್ತು, ಈಗ ಏನೋ ಒಂದು ಭಾಳ ಸರಿ ಆಯ್ತದೆ ಅಂದರೆ ಖುಷಿನೇ ಪಡೋದೆ ನಾವೇ. ಆದರೆ ಅಂದರೆ ಮಗಿನ ಅವಳು ನಿಗಮನೆ ತಗೊಳ್ದಾನೆ ಹಿಂಗೆ ಆಡ್ತಾಳಲ್ಲ, ಹೇಳಿ ನೀವೇ. ಸರಿ ಕಣ್ರಪ್ಪ, ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ, ನಮಸ್ಕಾರ.